ಬಟ್ ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಶಾಕ್ ಕಾಣಿಸ್ತಾ ಇರೋದು ಎಗೈನ್ ಆ್ಯಂಡ್ ಎಗೈನ್ ಆ್ಯಂಡ್ ಎಗೈನ್ ಉತ್ತರ ಪ್ರದೇಶನೇ. ಉತ್ತರ ಪ್ರದೇಶದಲ್ಲಿ 20 ಸ್ಥಾನಗಳನ್ನು ಕಳ್ಕೋಬೋದು ಅವ್ರು ಇದೇ ಥರ ಹೋದರೆ. ಅಂದರೆ ಅವ್ರ ಹಿಂದೆ ಇದ್ದ 60 ಸ್ಥಾನಗಳಲ್ಲಿ ಅಂದರೆ 40 ಆಸುಪಾಸಿಗೆ ಬಂದು ಅಲ್ಲಿ ಹೋಗ್ಬೋದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಅವ್ರಿಗಿಂತ ಜಾಸ್ತಿ ಬರ್ತೀವಿ TMCಗೆ ಅಂತ ಅನ್ಕೊಂಡಿದ್ರು. ಅದರಲ್ಲಿ ಒಂದು 7-8 ಸೀಟ್ ಎಕ್ಸ್ಟ್ರಾ ಇದೆ ಅನ್ಕೊಂಡಿದ್ರು. ಇಲ್ಲ, ಬರ್ಲಿಕ್ಕಿಲ್ಲ ಅದು ಅವ್ರಿಗೆ. 22ವರೆಗೂ ಹೋಗುತ್ತೆ ಅನ್ಕೊಂಡಿದ್ರು. ಸೊ ಅದು ಇಲ್ಲ. ಸೊ ಅಲ್ಲೊಂದು 7-8 ಸೀಟ್ ಅವ್ರಿಗೆ ಬಿಟ್ಟರು 28, 29, 30 ಸೀಟಿಗೆ ಬಂದು ಕೂತ್ಕೋತದು. ಇನ್ನು ಮಹಾರಾಷ್ಟ್ರನಲ್ಲೂ ಒಂದು 5-6 ಸೀಟ್ ಈಚೆ ಆಚೆ ಆಗ್ತಾ ಇರೋದು. ಸೊ 35-36 ಸೀಟ್ ಆಯ್ತು ಅಲ್ಲಿ, ಹೌದಲ್ಲ. ಬಿಹಾರದಲ್ಲಿ ಒಂದು 5-6 ಸೀಟ್ ಹೊಡೆಯೋಂಗಿದೆ, ಅಲ್ಲೊಂದು 40 ಸೀಟಿಗೆ ಬಂದು ಕೂತ್ಕೋತದು. ಪಂಜಾಬ್ ಅಂಡ್ ಹರಿಯಾಣನಲ್ಲಿ ಹೊಡಿತಾ ಇದೆ ಒಂದು 10 ಸೀಟು ಅವ್ರಿಗೆ ಮಿನಿಮಮ್ ಅಂದ್ರೂ. ಸೊ 40ರಿಂದ 50 ಸೀಟಿಗೆ ಬಂತು. ಟೆಕ್ನಿಕಲಿ ಎಲ್ಲ ಎಕ್ಸಿಟ್ ಪೋಲ್ಗಳು ಅವ್ರನ್ನ ತೋರಿಸಿದ್ದು 350 ಎಲ್ಲರೂ. ಈ 50 ಸೀಟ್ ಇಲ್ಲಿ ಕಿತ್ಕೊಂಡು ಹೋಗೋಂಗೆ ಕಾಣಿಸ್ತಾ ಇದೆ. 50ರಿಂದ 60 ಸೀಟ್ ಕಿತ್ಕೊಂಡು ಹೋಗೋಂಗೆ ಕಾಣಿಸ್ತಾ ಇದೆ. ಸೊ 290 ರೇಂಜ್ಗೆ ವಾಪಸ್ ಬರೋಂಗೆ ಕಾಣಿಸ್ತಾ ಇದೆ. ಯಾವುದು? ಎನ್ ಡಿ ಎಗೆ ಲಾಭ ಆಗ್ತಿರೋದು ಯಾವುದು ಅಂದರೆ, ಅತಿ ಹೆಚ್ಚು ಸ್ಥಾನಗಳು ಆಂಧ್ರ ಪ್ರದೇಶದಿಂದಲೂ ಬರ್ತಾ ಇದೆ. ಅವ್ರಿಗೆ ಮ್ಯಾಚ್ ಅಪ್ ಮಾಡ್ಕೊಡ್ತಾ ಇರೋದು. ಅವ್ರಿಗೆ ಅಲ್ಲಿ ಕಳ್ಕೊಂಡಿದ್ದು ಇಲ್ಲೊಂದಿಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಬೂಸ್ಟ್ ಆಗೋ ರೀತಿ ಬೂಸ್ಟ್ ಮಾಡಿಕೊಡ್ತಾ ಇದೆ ಅದು ಆಂಧ್ರ ಪ್ರದೇಶನೇ ಅವ್ರನ್ನ ಈ ಸರಿ ಉಳಿಸ್ಬೋದು. ಇಲ್ಲೂ ಅದೇ ರೀತಿ ಹೊಡೆದಿದ್ದಿದ್ರೆ ಮಗಾಡೆ ಮಲಗ್ಬಿಟ್ರು ಅವರು. ನೋಡೋಣ, ವಿ ವಿಲ್ ಸಿ ಎಲ್ಲಿಗೆ ಬರುತ್ತೆ ಅಂತ ಆಮೇಲೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಬಿಟ್ವೀನ್ 250-260 ಇಂಡಿವಿಜುವಲಿ ಆಸ್ ಎ ಪಾರ್ಟಿ ಹೋಗ್ಬೋದೇನೋ. ಹೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಇದು 250-260 ಮೆಜಾರಿಟಿ ಬರದೇ ಹೋಗಬಹುದು. ಬಿಜೆಪಿಗೆ ಮೆಜಾರಿಟಿ ಆಸ್ ಎ ಸಿಂಗಲ್ ಪಾರ್ಟಿ NDAಗೆ ಬರ್ಬೋದೇನೋ ಗೊತ್ತಿಲ್ಲ. ಈಗ ಹೋಗ್ತಾ ಇರೋ ಲಕ್ಷಣ ನೋಡಿದ್ರೆ ಹೌದು, ಕಳೆದ ಬಾರಿ 303 ಬಿಜೆಪಿ ಎಕ್ಸಾಕ್ಟ್ಲಿ. ಸೊ ಬಿಜೆಪಿ ನೇರವಾಗಿ ತನ್ನದೇ ಆದ 40 ಸ್ಥಾನ ಕಳ್ಕೊಂಡಾಗ ಅದು ಬಿಲೋ ಮೆಜಾರಿಟಿಗೆ ಹೋಗ್ಬೋದು. ಆಗ ಪರಿಣಾಮಗಳು ಏನು ಅನ್ನೋದು ಗೊತ್ತಿಲ್ಲ. ಸರ್ಕಾರ ರಚನೆ ಬಗ್ಗೆ ಅಲ್ಲ, ಸರ್ಕಾರ ನಡೆಯುವ ರೀತಿಯಲ್ಲಿ. ನನಗೆ ಬಹುಮತ ಇದೆ ಅನ್ನೋದಕ್ಕೂ ಉಳಿದವ್ರದೆಲ್ಲ ಸಪೋರ್ಟ್ ತಗೊಂಡು ಸರ್ಕಾರ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಟ್ ವಿಲ್ ಬಿಕಮ್ ಎನ್ ಅಲಯನ್ಸ್ ವಿತ್ ನನಗೆ ಬಹುಮತ ಅಲ್ಲ ಅದು. ಸದ್ಯಕ್ಕೆ ನೋಡೋಣ ಏನಾಗತ್ತೆ ಅಂತ. ಬಿಕಾಸ್ ಲೈಕ್ ಫಾರ್ ಎಕ್ಸಾಂಪಲ್ ಗುಜರಾತಲ್ಲಿ 4 ಸೀಟ್ಗಳನ್ನ ಕಾಂಗ್ರೆಸ್ಗೆ ತೋರಿಸ್ತಾ ಇದ್ರು, ಈಗ ಅದು 1ಕ್ಕೆ ಇಳಿದಿದೆ. ರಾಜಸ್ಥಾನದಲ್ಲಿ 10 ಇದೆ, ರಾಜಸ್ಥಾನದಲ್ಲಿ 0 ಇಲ್ಲ. 4-6 ಬರುತ್ತೆ ರಾಜಸ್ಥಾನದಲ್ಲಿ ಅಂತಾನೆ ಇತ್ತು ಎಕ್ಸಿಟ್ ಪೋಲ್ಸ್ ಅಲ್ಲಿ. ಪಂಜಾಬಲ್ಲಿ ಕಾಣಿಸ್ಕೊಳ್ತಾರೆ, ಪಂಜಾಬಲ್ಲಿ 0 ತೋರಿಸ್ತಾ ಪಂಜಾಬಲ್ಲಿ ಬರುತ್ತೆ. ಅಲ್ಲಿ ಒಂದು 4 ಸೀಟ್ ಇತ್ತು ಅವ್ರಿಗೆ ಲೆಕ್ಕಾಚಾರ. ಮತ್ತೆ ಕಾಂಗ್ರೆಸ್ ಅಲ್ಲಿ ವೋಟ್ ತಗೊಳ್ತಾ ಇದೆ, ಬಿಜೆಪಿಗಿಲ್ಲ ಅಂತ ಇದ್ದಾರೆ. ಆಲ್ ರೈಟ್.